ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. 2 ವರ್ಷಗಳ ಕಾಲ ಇಸ್ರೇಲ್ ಬಾಂಬ್ ದಾಳಿಗಳಿಂದ ತೀವ್ರವಾಗಿ ನಲುಗಿರುವ ಗಾಜಾ ಪ್ರದೇಶದ ಪುನರ್ ನಿರ್ಮಾಣಕ್ಕಾಗಿ ಯುರೋಪಿಯನ್ ಒಕ್ಕೂಟವು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಗಾಜಾದ ಪುನರುತ್ಥಾನಕ್ಕಾಗಿ ಸುಮಾರು 900 ಮಿಲಿಯನ್ ಯುರೋ ಅಂದ್ರೆ $1 ಬಿಲಿಯನ್ ನೆರವನ್ನ ಸಂಗ್ರಹಿಸುವುದಾಗಿ ಯುರೋಪಿಯನ್ ಒಕ್ಕೂಟ ಪ್ರತಿಜ್ಞೆಯನ್ನ ಮಾಡಿದೆ. ಆದಾಗ್ಯೂ ಈ ಯೋಜನೆಯಡಿ ನಿಖರವಾಗಿ ಎಷ್ಟು ಹಣವನ್ನ ಒದಗಿಸಲಾಗುತ್ತೆ ಮತ್ತು ಗಾಜಾದ ಪುನರ್ ನಿರ್ಮಾಣ ಕಾರ್ಯಗಳು ಯಾವಾಗ ಅಧಿಕೃತವಾಗಿ ಆರಂಭವಾಗಲಿದೆ ಎಂಬ ವಿಷಯಗಳು ಇನ್ನೂ ಕೂಡ ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕಳೆದ ಅಕ್ಟೋಬರ್ನಿಂದ ಕದನ ವಿರಾಮ ಜಾರಿಯಲ್ಲಿದ್ದು, ಪ್ರಸ್ತುತ ಸಂಘರ್ಷವು ತಹಬದಿಗೆ ಬಂದಿದೆ. ಬ್ರಸೆಲ್ಸ್ನಲ್ಲಿ ನಡೆದ ಪ್ಯಾಲೆಸ್ತೈನ್ ದಾನಿಗಳ ಗುಂಪಿನ ಪ್ರಮುಖ ಸಭೆಯ ನಂತರ ಮೆಡಿಟೇರಿಯನ್ನ ಯುರೋಪಿಯನ್ ಕಮಿಷನರ್ ಆಗಿರುವ ಡುಬ್ರಾವ್ಕಾ ಸುಕ್ಯಾ ಅವರು ಈ ಬೃಹತ್ ನಿಧಿಯನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. ಈ ದಾನಿಗಳ ಒಕ್ಕೂಟದಲ್ಲಿ ಯುರೋಪಿಯನ್ ಒಕ್ಕೂಟ, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಹಾಗೂ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಹಣಕಾಸು ಸಂಸ್ಥೆಗಳು ಭಾಗಿಯಾಗಿದೆ. ವರ್ಷಗಳ ಕಾಲ ನಡೆದಂತಹ ನಿರಂತರ ದಾಳಿಯಿಂದಾಗಿ ಗಾಜಾದಲ್ಲಿ ಮನೆಗಳು, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಮೂಲ ಸೌಕರ್ಯಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದು, ಕುಡಿಯುವ ನೀರು ಮತ್ತು ವಿದ್ಯುತ್ನಂತಹ ಕನಿಷ್ಠ ಸೌಲಭ್ಯಗಳಿಗೂ ಪರದಾಡುವಂತಾಗಿದೆ. ಹೀಗಾಗಿ ಈ ಜಾಗತಿಕ ನಿಧಿಯು ಅಲ್ಲಿನ ಜನಸಾಮಾನ್ಯರ ಬದುಕನ್ನ ಮರಳಿ ಹಳ್ಳಿಗೆ ತರೋದಕ್ಕೆ ಅತ್ಯಂತ ಒಂದು ಪ್ರಮುಖ ಪಾತ್ರ ವಹಿಸಲಿದೆ ಅಂತ ನಿರೀಕ್ಷಿಸಲಾಗಿದೆ. ಆದ್ರೆ ಈ ಪುನರ್ ನಿರ್ಮಾಣ ಕಾರ್ಯವು ಸುಗಮವಾಗಿ ಸಾಗಬೇಕು ಅಂತ ಹೇಳಿದ್ರೆ ಪ್ರಸ್ತುತ ಇರುವಂತಹ ಕದನ ವಿರಾಮವು ದೀರ್ಘಕಾಲದವರೆಗೂ ಮುಂದುವರಿಯಬೇಕಾಗುತ್ತದೆ. ಸಂಘರ್ಷ ಪೀಡಿತ ಪ್ರದೇಶಕ್ಕೆ ನೆರವನ್ನ ತಲುಪಿಸೋದಕ್ಕೆ ಅಗತ್ಯವಿರುವ ಸುರಕ್ಷತಾ ರಸ್ತೆ ಮತ್ತು ಗಡಿ ಕಾರಿಡಾರ್ಗಳನ್ನ ತೆರೆಯುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಈಗ ಇಸ್ರೇಲ್ ಮತ್ತು ಇತರ ಮಧ್ಯಸ್ಥಿಕೆ ರಾಷ್ಟ್ರಗಳೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದೆ.